ಆಂಜನೇಯನ್ ಫೋಟೋ ಬರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅಣ್ಣವ್ರ ವಾಯ್ಸಲ್ಲಿ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಅಂತ ಹಾಡು ಬರುತ್ತೆ. ಹಾಡು ಮುಗಿತಾ ಇದ್ದಂಗೆ ಬ್ಲ್ಯಾಂಕ್ ಸ್ಕ್ರೀನ್. 1 ನಿಮಿಷ ಆಗುತ್ತೆ, 2 ನಿಮಿಷ ಆಗುತ್ತೆ, 3 ನಿಮಿಷ, 4 ನಿಮಿಷ, 5 ನಿಮಿಷ, 6 ನಿಮಿಷ. ಮುಂದೆ ಏನು ಬೇಗ ಹೇಳಿ ಸರ್, ನಿದ್ದೆ ಬರ್ತಾ ಇದೆ. ಹಾ, ಹಿಂಗೆ ನಿನ್ನಂಗೆ ಜನ ತಾಳ್ಮೆ ಕಳ್ಕೊಂಡು ಜೋರಾಗಿ ಕಿರ್ಚಾಡ್ತಾ ಪರದೆ ಹರಿಯೋದಕ್ಕೆ ಅಂತ ಓಡ್ ಬರ್ತಾರೆ. ಆಗ ಬರುತ್ತೆ ನನ್ನ ಸಿನಿಮಾ ಟೈಟಲ್, ತಾಳಿದವನು ಬಾಳಿಯಾನು. ಹೆಂಗೆ ಕತೆ ಹೇಳ್ಬೇಕಾದ್ರೆ ಗಮನ ಇಟ್ಟು ಕೇಳ್ಬೇಕು. ಈ ತರ ಡಬ್ಬ ರಿಯಾಕ್ಷನ್ ಕೊಟ್ರೆ ನಂಗೆ ಜಡ್ಜ್ಮೆಂಟ್ ಇಲ್ಲಿಂದ ಬರ್ಬೇಕು. ಏನ ಹೊಸ ಕಿವಿ ಅಂತ ಎಕ್ಸ್ಕ್ಯೂಸ್ ಮಾಡ್ತಾ ಇದೀನಿ. ಹೋಗಿ ಮಲ್ಕೋ. ಗುಡ್ ನೈಟ್ ಸರ್. ನಡೆ. ಕಟ್ ಮಾಡು ನೆಕ್ಸ್ಟ್ ಸೀನ್. ಏನು ನಮ್ಮ ಹೇಳಿ ಟೈಟಲ್ ಕಾರ್ಡ್ಗೆ ಗೊರಕೆ ಹೊಡಿತಾ ಇದೆಯಾ? ನೀನು ಮಲ್ಕೊಂಡ್ಬಿಟ್ರೆ ನನ್ನ ಕತೆ ಯಾರಿಗೋ ಹೇಳಿ. ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಬೆಳಗ್ಗೆ ಮೀಟಿಂಗ್ ಇದೆ, ಬೇಗ ಹೋಗ್ಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ನೈಟ್ ಸರ್. ರಾತ್ರಿ ದಿನ ತಪ್ಪಲ್ಲ. ಯಾಕೆಲ್ಲ ಉಲ್ಟಾ ಹೊಡಿತಾ ಇದೆ? ಯಾಕೆ ಯಾರು ನನ್ನ ಕತೆನ ಕೇರೇ ಮಾಡ್ತಾ ಇಲ್ಲ? ಯಾರು ಕೇರ್ ಮಾಡ್ತಿದ್ರಿ ಏನಂತೆ? ಕಸ್ಟಮರ್ ಕೇರ್ ಇದೆಯಲ್ಲ, ಫೋನ್ ಲಗಾಯಿಸೋಣ. ಹಲೋ, ನಿಮಗೆ ನಮ್ಮಿಂದ ಯಾವ ರೀತಿ ಸಹಾಯ ಬೇಕು? ಸಹಾಯ ಬೇಡ, ಒಂದು ಬ್ಯೂಟಿಫುಲ್ ಕತೆ ಹೇಳ್ತೀನಿ, ಮುಚ್ಕೊಂಡು ಕೇಳಿ. ಪ್ರೊಜೆಕ್ಟರ್ ಆನ್ ಮಾಡಿದ್ರೆ ಕೆಲಸದಲ್ಲಿ ಸೀರಿಯಸ್ನೆಸ್ ಇಲ್ಲ. ನನಗ್ ಗೊತ್ತು ಕಣೋ, ಈ ಟೈಮಲ್ಲಿ ಅವಳು ನಿನ್ ಜೊತೆಲಿದ್ದಿದ್ರೆ ನಿನ್ ಮನ್ಸು ಸ್ವಲ್ಪ ಹಗುರ ಆಗ್ತಿತ್ತು. ರಾಜ್, ಅವಳನ್ನ ನಾನು ಮೊದಲನೇ ಸಲ ನೋಡ್ದಾಗ್ಲೇ ಇವಳೇ ನನ್ ಸೊಸೆ ಅಂತ ತೀರ್ಮಾನ ಮಾಡಿದ್ದೆ. ಯೋಚನೆ ಮಾಡ್ಬೇಡ, ನಿನ್ ಪ್ರೀತಿ ನಿಜವಾಗಿದ್ರೆ ಅವಳು ಖಂಡಿತ ನಿನ್ಗೆ ಸಿಗ್ತಾಳೆ. ಅಯ್ಯೋ ರಮ್ಯಾ, ಇಫ್ ಯು ಡೋಂಟ್ ಮೈಂಡ್ ನಮ್ ಜೊತೆ ಕಾಫಿ? ಯಾ ಶ್ಯೂರ್, ವೈ ನಾಟ್. ಹಾಯ್. ಹಾಯ್. ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ನಿಮ್ ನೇಟಿವ್ ಬೆಂಗಳೂರಾ? ಅಲ್ಲ, ಮೈಸೂರು. ಹೌದಾ? ನಮ್ದು ಮೈಸೂರೇ. ಸೊ ನೀವು ನಮ್ಮವರು? ನಿಮ್ಮವ್ರಲ್ಲ, ನಿಮ್ಮೂರವ್ರು. ಯಾ, ಅದೇ ನಾನು ಹೇಳಿದ್ದು. ಕಾಫಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ರಮ್ಯಾ, ನಿಮ್ ಹುಡುಗಿರಂದ್ರೆ ಸ್ವಲ್ಪ ಸಂಕೋಚ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PU ಕಾಲೇಜ್ ವರ್ಗೂ ಬರೀ ಬಾಯ್ಸ್ ಕಾಲೇಜೇ. ದಟ್ಸ್ ದ ಪ್ರಾಬ್ಲಮ್. ನೀವು ವಿಮೆನ್ಸ್ ಕಾಲೇಜಾ? ಗುಡ್ ಜಾಬ್, ಗುಡ್ ಜಾಬ್. ನಾನು ಕೋಯಡಲ್ಲೇ ಓದಿದ್ದು, 3 ಹೊತ್ತು ಹುಡುಗಿರ ಜೊತೆನೆ ಇರ್ತಾ ಇದ್ದೆ. ನಮ್ ಡ್ಯಾಡಿ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರ ಈ ತರ ಕೇಸ್ಗಳನ್ನೆಲ್ಲ ಸುಮಾರು ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಡ್ಯಾಡಿ ಹತ್ರ ಅವ್ರ ಅಡ್ರೆಸ್ ಇಸ್ಕೊಂಡ್ ಬರ್ತೀನಿ, ನಾಳೆನೆ ಹೋಗಿ ಅವ್ರನ್ನ ಮೀಟ್ ಆಗಿ. ಓಕೆ, ಬಾಯ್. ಮಗ, ಅವ್ಳು ಏನೋ ಹೇಳಿದ್ದು? ಅವಳು ನಿನ್ನ ಗೇ ಅಂತ ಡಿಸೈಡ್ ಮಾಡಿದ್ದಾಳೆ. ಎಲ್ಲಿಗೆ ಡ್ರಾಪ್ ಮಾಡ್ಲಿ ರಮ್ಯಾ? ವೈಭವ್ ಥಿಯೇಟರ್ ಹತ್ರ. ಓ, ಫಿಲ್ಮ್ಗೆ ಹೋಗ್ತಾ ಇದ್ದೀರಾ? ಏನ್ ಒಬ್ರೇ ಹೋಗ್ತಾ ಇದ್ದೀರಾ? ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ? ಫ್ರೆಂಡ್ಸ್ ಜೊತೆ ಅಲ್ಲ, ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ. ಬಾಯ್ ಫ್ರೆಂಡಾ? ಯಾಕೆ? ಏನೂ ಇಲ್ಲ.
ಇಟ್ಸ್ ಓಕೆ ಬಾಯ್. ಬನ್ನಿ ನನ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡಿಸ್ತೀನಿ. ಇವತ್ತು ಟೈಮ್ ಇಲ್ಲ, ಇನ್ನೊಂದ್ ದಿನ ಮೀಟ್ ಮಾಡ್ತೀನಿ. ಇನ್ನೊಂದ್ ದಿನ ಬಂದ್ರೆ ಇವನ್ ಸಿಗಲ್ಲ, ಬೇರೆಯವನ್ ಸಿಗ್ತಾನೆ. ಅಂದ್ರೆ ಬಾಯ್ ಫ್ರೆಂಡ್ ಅಂದ್ಮೇಲೆ ಒಬ್ಬನ್ನೇ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕಾಗತ್ತಾ? ಚೇಂಜ್ ಮಾಡ್ತಾ ಇರ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು. ಹೌದು, ನೀವ್ ಯಾವಾಗ ಫ್ರೀ ಇದ್ದೀರಾ? ಸಾರಿ. ಹಲೋ ಬೇಬಿ, ಈ ಡ್ರೆಸ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಅದಕ್ಕೆ ಕಂಪ್ಯೂಟರ್ ಬೋಲ್ಡ್ ಆಗಿ ಹ್ಯಾಂಗ್ ಆಗೋಯ್ತು. ಇನ್ ನಾನಾಗ್ದೇ ಇರ್ತೀನಾ? ಇಷ್ಟಕ್ಕೆ ನನ್ ಕಣ್ ಮಂಜಾಗೋಯ್ತು. ಇನ್ ಪರ್ಮನೆಂಟ್ ಆಗಿ ನನ್ನೋಳಾದ್ರೆ ಶಟ್ ಅಪ್. ಓಕೆ, ಕೂಲ್ ಬೇಬಿ, ಕೂಲ್ ಕೂಲ್. ಬಾಯ್. ಈ ಇಡಿಯಟ್ಗೆ ಹುಡುಗಿರ್ ಬಗ್ಗೆ ಕಮೆಂಟ್ಸ್ ಕೊಡೋದ್ ಬಿಟ್ರೆ ಬೇರೆ ಏನು ಕೆಲ್ಸ ಇಲ್ಲ. ಕೆಲವರು ಡೈರೆಕ್ಟ್ ಆಗಿ ಹೇಳ್ತಾರೆ, ಇನ್ ಕೆಲವರು ಮನ್ಸಲ್ಲೇ ಇಟ್ಕೊಂಡು ಹೀರೋ ತರ ಪೋಸ್ ಕೊಡ್ತಾರೆ. ದಿನಕ್ಕೊಬ್ಬ ಬಾಯ್ ಫ್ರೆಂಡ್ ಚೇಂಜ್ ಮಾಡೋ ಹುಡುಗಿರ್ ಬಗ್ಗೆ ಈ ತರ ಕಾಮೆಂಟ್ಸ್ ಮಾಡೋದು ಕಾಮನ್. ಆಲ್ಕೋಹಾಲ್ ಒಳಗಡೆ ಹೋದ್ಮೇಲೆ ಹಲ್ಕ ಎಲ್ಲ ಹೊರಗಡೆ ಬರುತ್ತೆ, ಬಾಡಿ ಮೈಂಡು ಫ್ರೆಶ್ ಆಗುತ್ತೆ. ಆಗ ಪೆನ್ ಇಟ್ಕೊಂಡು ಕುತ್ಕೊಂಡ್ರೆ ಕಣ್ಣು ಮುಂದೆ ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷು ಡಿವಿಡಿಗಳೆಲ್ಲ ಹಂಗೆ ಸ್ಲೋ ಮೋಷನ್ ಅಲ್ಲಿ ಪಾಸ್ ಆಗುತ್ತೆ. ಆಗಲೇ ನಾನು ಬರೆಯೋದು. ಅಂದ್ರೆ ಬೇರೆ ಪಿಕ್ಚರ್ DVD ನೋಡ್ಕೊಂಡು ಸೀನ್ ಕದೀತೀರಾ? ನಾನು ಹೇಳಿದ ಹಂಗಲ್ಲ ಕಣೋ ದಡ್ಡ. ನನಗ್ ಹೊಳೆದಿದ್ ಸೀನು ಬೇರೆ ಭಾಷೆಯಲ್ಲಿ ಎಲ್ಲಾದ್ರೂ ಬಂದಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ ಅಷ್ಟೇ. ಒಂದ್ ಒಳ್ಳೆ ಸೀನ್ ಹೇಳ್ತೀನಿ ಕೇಳು. ಹೀರೋ ಸರ್, ನಾನ್ ಮಲ್ಕೋತೀನಿ ಸರ್. ನಾನು ಇನ್ನೂ ಕ್ಲಾಪೇ ಹೊಡೆದಿಲ್ಲ, ಆಗ್ಲೇ ಕುಂಬಳಕಾಯಿ ಹೊಡಿತಾ ಇದ್ದೀನಿ. ಅವನ್ನ ಬಿಟ್ಟು ಬಿಡಿ ಸರ್, ಅವ್ನು ಲವ್ ಫೀಲಿಂಗ್ ಅಲ್ಲಿ ಇದ್ದಾನೆ. ಲವ್ ಫೀಲಿಂಗ್ ತಗಂಡ ಇದನ್ನ. ಈ ಲವ್ ಅನ್ನೋ ದರಿದ್ರ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಇದೆಯಾ? ಪೋರ್ ಇಂಡಿಯನ್ಸ್. ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳೋದಕ್ಕೆ 15 ವರ್ಷ ತಗೋತಾರೆ. ಆ ಹುಡುಗಿ ಎಸ್ ಅಂದ್ರೆ ಎಂಗೇಜ್ ಅಂತ ಬೋರ್ಡ್ ಹಾಕೊಂಡು ಇನ್ನು 15 ವರ್ಷ ತಿರುಗ್ತಾರೆ. ಅದೇ ನೋ ಅಂದ್ರೆ ಬಾರಲ್ಲಿ ಫುಲ್ ಟೈಟ್ ಆಗ್ಬಿಟ್ಟು ಮೇಲಕ್ಕೆ ರೈಟ್ ಹೇಳ್ತಾರೆ. ಅದಕ್ಕೆ ಪ್ರೊಡ್ಯೂಸರ್ಸ್ ಎಲ್ಲ ಲವ್ ಸ್ಟೋರಿ ಇದೆಯಾ ಅಂತ ನನ್ನ ಪ್ರಾಣ ತಿಂತಾರೆ. ನಾವು ಎಷ್ಟು ಅಂತ ಲವ್ ಸ್ಟೋರಿ ಸಿನಿಮಾಗಳು ಮಾಡೋಣ. ಅದಕ್ಕೆ ಅಟ್ಲೀಸ್ಟ್ ನಿಮ್ಮಂತ ಯೂತ್ಗಳಾದ್ರೂ ಅಪ್ಗ್ರೇಡ್ ಆಗ್ರೆ. ಲವ್ ಆಗ್ತಿದ್ದಂಗೆ ಬೊಗಳಿ, ಮನ್ಸಲ್ಲೇ ಅದನ್ಕೊಂಡು ಕೂತ್ಕೋಬೇಡಿ. ನಾಳೆ ಹೇಳ್ಬಿಡ್ತೀನಿ ಸರ್. ಇವತ್ತೇ ನಮಾಸೇನಾ? ಈಗಲೇ ಹೇಳು, ಮಾಡು ಫೋನು. ಏನ್ ಹುಡುಗ್ರ ಇನ್ನು ರಮ್ಯಾ, ರಮ್ಯಾ ಏನಾಯ್ತು? ಯಾಕೆ ಮಾಡ್ತಾ ಇದ್ದೀಯಾ? ನಾನಿವತ್ತೊಂದು ತಪ್ಪು ಮಾಡ್ಬಿಟ್ಟೆ. ತಪ್ಪು ಏನಾಯ್ತಮ್ಮ? ನನ್ನಿಂದ ಒಬ್ರಿಗೆ ತುಂಬಾನೇ ಹರ್ಟ್ ಆಯ್ತು ಡ್ಯಾಡಿ. ಓ ಅಷ್ಟೇನಾ? ನಾನೇನು ಆಯ್ತು ಅಂತ ಹೆದರ್ಕೊಂಡಿದ್ದೆ. ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ತೀಯಾ? ನೋಡು, ಅವ್ರ ಹತ್ರ ಹೋಗಿ ಸಾರಿ ಕೇಳು. ನೋಡು ಮದಿ, ನಮ್ ಜೀವನದಲ್ಲಿ ಒಬ್ರಿಗೆ ಸಂತೋಷ ಕೊಡೋಕ್ ಆಗದೆ ಇದ್ರು ಅಟ್ಲೀಸ್ಟ್ ಅವ್ರ ದುಃಖನಾದ್ರೂ ಅಳ್ಸೋಕ್ ಪ್ರಯತ್ನ ಪಡ್ಬೇಕಲ್ವಾ? ಹೋಗಿ ಅವ್ರ ಹತ್ರ ಸಾರಿ ಕೇಳು. ಕ್ಷಮಿಸೋದು ಬಿಡೋದು ಅವ್ರಿಗೆ ಸೇರಿದ ವಿಚಾರ. ಏನಂತೀಯಾ? ಓಕೆ ಡ್ಯಾಡಿ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಹೋಗಿ ಮಲ್ಕೋ, ಗೊತ್ತಾಯ್ತು? ಸರಿ ಡ್ಯಾಡಿ. ಹಲೋ ಆಂಟಿ, ನಾನ್ ರಮ್ಯಾ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ರಾಜ್ ಅವ್ರನ್ನ ನೋಡ್ಬೇಕಾಗಿತ್ತು. ನೀವು ಮಾತಾಡಿ, ನಾ ಬರ್ತೀನಮ್ಮ. ಪಾಪ, ವಯಸ್ಸಾದವರು ಮಗನ್ನ ಕಳ್ಕೊಂಡು ಎಷ್ಟೊಂದು ದುಃಖ ಪಡ್ತಾ ಇದ್ದಾರೆ. ಇಲ್ಲಮ್ಮ, ಅವನು ಬದುಕೇ ಇದ್ದಾನೆ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಏನು, ಇಂಜಿನಿಯರಾ? ಮತ್ತೆ ಇವರು? ಹಳ್ಳಿಲಿರೋ ಆಸ್ತಿನ್ ಮಾರಿ ಮಗನ್ನ ಚೆನ್ನಾಗಿ ಓದಿಸಿದ್ರು. ನೀವು ನನ್ ಜೊತೆಲೇ ಇರ್ಬೇಕು ಅಂತ ಹೇಳಿ ಅವ್ರಿದ್ ಮನೇನು ಮಾರಿಸ್ದ. ಮದ್ವೆಯಾಗಿ ಆದಷ್ಟು ಬೇಗ ನಿಮ್ಮನ್ನ ಅಮೆರಿಕಾಗೆ ಕರ್ಸ್ಕೊಳ್ತೀನಿ ಅಂತ ಹೇಳ್ದವನು ಇಲ್ಲಿಗೆ ತಂದು ಸೇರಿಸಿದಾನೆ. ಇದುವರೆಗೂ ನೋಡೋಕ್ಕೂ ಬಂದಿಲ್ಲ. ಆ ಕೋಪಕ್ಕೆ ಅವ್ರು ಆ ರೀತಿ ಹೇಳಿರೋದು. ರಾಜ್, ಇಷ್ಟು ದಿನ ನಾನು ಲವ್ ಅಂದ್ರೆ ಹೇಟ್ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಿನ್ನ ಪ್ರೀತಿಸ್ಬೇಕು ಅನ್ನಿಸ್ತಾ ಇದೆ. ಒಬ್ರನ್ನ ಪ್ರೀತಿಸೋದ್ರಲ್ಲಿ ಇಷ್ಟೊಂದು ಸಂತೋಷ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನನಗೆ ಗೊತ್ತು ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಅಂತ. ಪ್ಲೀಸ್ ನೀನೇ ಮೊದಲು ಹೇಳ್ಬಿಡೋ. ಈ ವಿಷಯದಲ್ಲಿ ಆಲ್ವೇಸ್ ಜೆಂಟ್ಸ್ ಫಸ್ಟ್, ಗೊತ್ತಾ? ಪ್ಲೀಸ್ ಕಣೋ, ನಿನ್ನ ಬೇಗ ಮದ್ವೆ ಆಗಿ ನಿಮ್ಮ ಅಮ್ಮನ ಸೊಸೆ ಆಗ್ಬೇಕು ಅಂತ ಆಸೆ ಆಗಿದೆ. ಪ್ಲೀಸ್ ರಾಜ್. ರಾಜ್ 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 ರಾಜ್
ಇದೆಲ್ಲ? ವೆಲ್ಕಮ್. ಥ್ಯಾಂಕ್ ಯು. ಕ್ಲೋಸ್ ಯುವರ್ ಐಸ್. ಯಾಕೆ ರಾಜ್? ಇಟ್ಸ್ ಅ ಸರ್ಪ್ರೈಸ್. ಸ್ವಿಚ್ ಆನ್. ಇವತ್ತು ನನ್ನ ಬರ್ಡೇ ಅಂತ ಹೇಗೆ ಗೊತ್ತಾಯ್ತು? ಒಂದು ಹುಡುಗನ್ಗೆ ಒಂದು ಹುಡುಗಿ ಪರಿಚಯ ಆದ್ಮೇಲೆ ಹುಡುಗ ಮಾಡೋ ಮೊದಲನೇ ಕೆಲಸನೇ ಇದು. ಏನಿವೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಓ ಗುಡ್ ಜಾಬ್. ಓಕೆ ರಾಜ್, ನಂಗೆ ಸ್ವಲ್ಪ ಕೆಲಸ ಇದೆ. ಕ್ಯಾರಿ ಆನ್. ಆಲ್ ದ ಬೆಸ್ಟ್. ಓಕೆ. ಅಮ್ಮ, ಇಷ್ಟು ವರ್ಷ ನೀನ್ ಕಷ್ಟಪಟ್ಟಿದ್ ಸಾಕಮ್ಮ. ನನ್ ಜೊತೆಲಿ ಬೆಂಗಳೂರಿಗೆ ಬಂದ್ಬಿಡು. ನಿನ್ನೊಬ್ಬಳಿಗೆ ಇಲ್ಲಿ ಇರೋದಕ್ಕೆ ಬೇಜಾರಾಗಲ್ವೇನಮ್ಮ? ಈಗ್ಲೇ ಬೇಡಪ್ಪ, ಮೊದ್ಲು ನೀನ್ ಹೋಗಿ ಸೆಟ್ಲ್ ಆಗು. ನಿನ್ ಮಗನ್ ಲೈಫ್ ಸೆಟ್ಲ್ ಆಯ್ತಮ್ಮ. ಈ ಅಪಾಯಿಂಟ್ಮೆಂಟ್ ಆರ್ಡರ್ ಯಾವ ಸಣ್ಣ ಕಂಪ್ನಿದು ಅಲ್ಲ, ಮಲ್ಟಿನ್ಯಾಷನಲ್ ಕಂಪ್ನಿದು. ಬೇಸಿಕ್ ಸ್ಯಾಲ್ರಿನೇ 25,000 ಇರುತ್ತೆ. ಇಬ್ರು ಆರಾಮಾಗಿದ್ಬಿಡ್ಬೋದು. ಬಂದ್ಬಿಡಮ್ಮ. ಹೇಗಪ್ಪ ಬರೋದು? ನಿನ್ಗೆ ಗೊತ್ತಿದ್ಯಲ್ಲ, ವೃದ್ಧಾಶ್ರಮದಲ್ಲಿರೋರ್ನ ಯಾರು ನೋಡ್ಕೋತಾರೆ ಹೇಳು? ಅದು ನಿಮ್ ತಂದೆ ನೆನಪು. ಇಲ್ಲಿರೋರ್ಗೆ ಸೇವೆ ಮಾಡ್ಕೊಂಡು ಕಾಲ ಕಳೆದ್ರೆ ನನಗೂ ನೆಮ್ಮದಿ ಸಿಗುತ್ತೆ. ಕುಚ್ಚುಕು ಕುಚ್ಚುಕು ಕುಚ್ಚುಕು, ನೀ ಚೆಡ್ಡಿ ದ್ವಾಸ್ತ ಕಣು ಕುಚ್ಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗು ಶಾನೆ ಕ್ವಾಪ ಕ್ವಾಪಕ್ಕೂ ಒಂದು ಕೈ, ದೋಸ್ತಿ ಜಾಸ್ತಿ ಕಣೋ ಗೆಳೆಯ. ಬಿದ್ಯಾ ಗೆಳೆಯ? ಬನ್ನಿ, ತಿಂಡಿ ತಿನ್ಕೊಂಡು ಹೋಗಿ. ಇವಾಗ ಬೇಡ, ಅರ್ಜೆಂಟ್ ಅಲ್ಲಿ ಇದೀವಿ, ಆಮೇಲೆ ಬಂದ್ ತಿಂತೀವಿ. ಭಯಾನಕ ಹೊಟ್ಟೇಶು. ನೀವು ಹೋಗ್ತಾ ಇರು, ನಾನು ಚುನಾಯಿಗೆ ಹಾಕೊಂಡ್ಬರ್ತೀನಿ. ಸರಿ ಸರ್. ತಿಂಡಿ ತಿನ್ನಿ. ತಿಂಡಿ ಪಕ್ಕಕ್ಕಿಡಿ, ನೀವು ಪಕ್ಕ ಬನ್ನಿ. ಹೊಟ್ಟೆ ಹಸಿತಾ ಇದೆ ಅಂದ್ರೆ? ಆದ್ರೆ ನಿಮ್ಮನ್ನು ನೋಡಿದ್ಮೇಲೆ ಹೊಟ್ಟೆ ಹಸು ಎಲ್ಲ ನೆಗೆದು ಬಿದ್ದು ಹೋಯ್ತು. ಇದು ಹೃದಯದ ಹಸಿವು. ಬೇಕಾದ್ರೆ ಕೇಳಿಸ್ಕೊಡಿ, ನಿಮಗೋಸ್ಕರ ಎಷ್ಟು ಜೋರಾಗಿ ಹೊಡ್ಕೋತಾ ಇದೆ ಅಂತ.
ನನ್ ಕೇಳಿಸ್ತಾ ಇಲ್ವಲ್ಲ. ದೂರ ನಿಂತ್ರೆ ಹೆಂಗ್ ಕೇಳಿಸುತ್ತೆ? ಇಲ್ಲಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಏನಂತ ಇದೆ? ಐ ಲವ್ ಯು ಅಂತ ಇದೆ. ಐ ಲವ್ ಯುನಾ? ಇದಂಗನ್ನಲ್ವೇ? ಈ ತರ ಡಬ್ಬಾ ಸೆಂಟಿಮೆಂಟ್ಸ್ ಏನು ನನಗನ್ಸಲ್ವೇ? ಆದ್ರೆ ನನ್ಗನ್ನಿಸ್ತಿದೆಯಲ್ಲ. ನಿಮಗೆ ಇದು ಮಾತ್ರ ಅಲ್ಲ, ಇದು ಕೇಳಿಸ್ತಾ ಇದೆಯಾ? ಐಶು, ಯು ಆರ್ ಸೋ ನೈಸು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಗೆಳೆಯ ಗೆಳೆಯ, ಅದು ಇಷ್ಟು ದಿವಸ ನಾನು ನಿನ್ನ ಗೆಳೆಯ ಅನ್ಕೊಂಡಿದ್ದೆ. ಇನ್ಮೇಲಿಂದ ನೀನ್ ಗೆಳೆಯ ಅಲ್ಲ, ಮತ್ತೆ ಈ ಮನೆ ಅಳಿಯ. ಅಡಿಯಾನ ತಗ್ಲಾಗ್ತಾ. ಗೆಳೆಯ, ನಿನ್ಗೋಸ್ಕರ ನನ್ನ ಐಶ್ವರ್ಯನ ಬಿಟ್ಕೊಟ್ಬಿಟ್ಟೆ ಗೆಳೆಯ. ಹಂಗಂದ್ರೆ ಅವಳನ್ನ ನಾನು ಇಟ್ಕೊಂಡಿದ್ದೆ ಗೆಳೆಯ. ನಿಮ್ಮಿಬ್ರು ಮದ್ವೆನ ನಾನೇ ನಿಂತ್ ಮಾಡಿಸ್ತೀನಿ ಗೆಳೆಯ. ಮದ್ವೆನಾ? ಹಾಯ್ ಅಜ್ಜಿ. ನಮಸ್ಕಾರ. ಅಯ್ಯೋ ಬಂದೇ ಬಿಟ್ನಲ್ಲಕ್ಕ. ಅದೇನ್ ಹುಡ್ಗುರ ಹೇಟ್ ಬಾಯ್ಸ್. ಏನ್ರ ಮನೆ ಹಾಳ್ರ, ಕೊನೆಗೂ ನನ್ನ ಸೀರಿಯಲ್ ನೋಡ್ದಂಗ್ ಮಾಡ್ಬಿಟ್ರಲ್ರ. ನೀವ್ ಸೀರಿಯಲ್ ನೋಡ್ದೇ ಇರೋದೇ ಒಳ್ಳೇದಜ್ಜಿ. ಈ ಸೀರಿಯಲ್ಗಳಿಗೆಲ್ಲ ಎಂಡೇ ಇರೋದಿಲ್ಲ. ಅವೆಲ್ಲ ಎಂಡ್ ಆಗೋಷ್ಟರಲ್ಲಿ ನೀವ್ ಎಡೆ ಹಾಕ್ಸ್ಕೊಂಡ್ಬಿಟ್ಟಿರ್ತೀರಾ. ನಿನ್ ಬಾಯಿಗೆ ಮಣ್ಣಾಕ ಬಿಡ್ತು ಅನ್ನ. ಇನ್ನು ನನ್ನ ಮೊಮ್ಮಕ್ಕಳ ಮದ್ವೆ ನೋಡ್ಬೇಕಣ. ಯಾವನಪ್ಪ, ಯಾಕ್ರು ಹಂಗ್ ಓಡ್ತಾ ಇದ್ದೀರಾ? ಅದೇ ಕಾಲುವೆ ಹತ್ರ ಯಾರೋ ಬಂದು ಸತ್ತವನಂತೆ, ಬೆಂಗಳೂರು ಅವನಂತೆ.